ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಸಾಂಬಾರ್ ರೆಸಿಪಿ ಮಟನ್ ಕೈಮಾ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಒಂದು ಉಂಡೆನೂ ಕೂಡ ಹೊಡಿತಲೇ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಸೊ ಲೇಟ್ ಮಾಡೋದು ಬೇಡ, ಈ ಮಟನ್ ಕೈಮಾ ಉಂಡೆ ಸಾಂಬಾರು ಮಾಡೋದು ನೋಡೋಣ. ಸೊ ಇಲ್ಲಿ ನಾನು ಫಸ್ಟು 1 kg ಮಟನ್ನ ಈ ರೀತಿ ಕೈಮಾ ಹೊಡಿಸಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಂದು ಸೋಸ ಜಾಲರಿಗೆ ಹಾಕಿ ನೀರು ಸೋರೋ ಥರ ಬಿಟ್ಟಿದ್ದೀನಿ. ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಮಟನ್ ಕೈಮಾ ಹಾಕ್ಕೊಂಡು ಅದನ್ನು ರುಬ್ಕೋತಾ ಇದ್ದೀನಿ. ಒಂದು ಹಾಫು ಆನ್ ಮಾಡಿದ್ರೆ ಸಾಕು, ಜಾಸ್ತಿ ಏನು ರುಬ್ಬೇಡಿ. ಬಟ್ ನೀರು ಹಾಕಲೇಬಾರ್ದು, ಸ್ವಲ್ಪನೂ ನೀರು ಹಾಕக்கூಡ್ದು. ನೀರು ಹಾಕ್ತಲೇ ಮಾತ್ರ ರುಬ್ಕೋಬೇಕು. ಅದನ್ನೇ ಹಾಫು ಆನ್ ಥರ ಮಾಡಿದ್ರೆ ಸ್ವಲ್ಪ ತರಿ ಥರ ಆಗುತ್ತೆ. ಇಷ್ಟು ನಾನು ಇವಾಗ ಕೈಮಾನ ಹೊಡ್ಕೊತಾ ಇದ್ದೀನಿ, ರುಬ್ಬಿಟ್ಕೊತಾ ಇದ್ದೀನಿ ನೋಡಿ. ಈ ಕಡೆ ಮಸಾಲೆ ರುಬ್ಬಕ್ಕೆ ಒಂದು ಜಾರ್ಗೆ ಒಂದು ಮೀಡಿಯಮ್ ಸೈಜ್ 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಬೆಳ್ಳುಳ್ಳಿನ ಸುಳಿದು ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿನೂ ಅಷ್ಟೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸಾಂಬಾರು ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡು ಇವಾಗ 1.5 ಸ್ಪೂನಷ್ಟು ಚಕ್ಕೆ ಲವಂಗದ ಪೌಡ್ರು, ಇದು ಮನೇಲೇ ಮಾಡಿರೋದು. ಚಕ್ಕೆ ಲವಂಗ 2 ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 1.5 ಸ್ಪೂನಷ್ಟು ಚಕ್ಕೆ ಲವಂಗದ ಪೌಡ್ರ್ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಸಣ್ಣ ಲೋಟದಲ್ಲಿ ನೀರು ಸೇರಿಸ್ಕೊಬೇಕು. ಜಾಸ್ತಿ ನೀರು ಹಾಕಬೇಡಿ, ತೆಳು ಮಾಡ್ಕೋಬಾರ್ದು ಖಾರನ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಬಿಟ್ಕೊಬೇಕು. ಈ ಕಡೆ ಇನ್ನೊಂದು ಕಾಯಿ ಖಾರ ರುಬ್ಬೋಕ್ಕೆ ಅದೇ ಜಾರಿಗೆ 1 ಕಾಯಿ ಹೊಡ್ಕೊಂಡು ಅದರಲ್ಲಿ ಮುಕ್ಕಾಲಷ್ಟು ಕಾಯಿನ ತುರಿದಿಟ್ಕೊಳ್ಳಿ. ಅದ್ರ ಜೊತೆಗೆ 1 ದೊಡ್ಡ ಟೊಮೊಟೊ, ಚಿಕ್ಕದಾದರೆ 2 ಟೊಮೊಟೊ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದೇ ಸಾಕು. ಅದ್ರ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೋಬೇಕು. ಇದನ್ನು ಸಹ ಗಟ್ಟಿಯಾಗಿ ರುಬ್ಕೋಬೇಕು, ಜಾಸ್ತಿ ನೀರು ಮಾಡ್ಕೋಬಾರ್ದು. ಯಾಕಂದರೆ ನಾನು ಕೈಮಾಕ್ಕೆ ಈ ಖಾರ ಹಾಕ್ಕೊಳ್ತೀನಿ, ಅದಕ್ಕೋಸ್ಕರ ನೀರಾಯಿತು ಅಂದರೆ ಕೈಮಾ ಎಲ್ಲ ನೀರು ಆಗಿಬಿಡುತ್ತೆ. ಹಾಗಾಗಿ ಗಟ್ಟಿ ರುಬ್ಕೋಬೇಕು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ರುಬ್ಬಿಟ್ಕೊಬೇಕು. ನೆಕ್ಸ್ಟು ರುಬ್ಕೊಂಡಿರೋ ಮಟನ್ ಕೈಮಾಗೆ ಇವಾಗ ಉಂಡೆ ಕಟ್ಟಲಿಕ್ಕೆ ಮಸಾಲೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಖಾರ ರುಬ್ಬಿದ್ದೀನಲ್ಲ, ಅದರಲ್ಲಿ 3 ಸ್ಪೂನಷ್ಟು ಈರುಳ್ಳಿ ಖಾರ ತೊಗೊಳ್ತಾ ಇದ್ದೀನಿ. ಇನ್ನು ಉಳ್ದಿದ್ದ ಖಾರನ ಸಾಂಬಾರು ಮಾಡಲಿಕ್ಕೆ ತೆಗೆದಿಟ್ಕೊಬೇಕು. ಇಲ್ಲಿ 3 ಸ್ಪೂನಷ್ಟು ಈರುಳ್ಳಿ ಖಾರ ತೊಗೊಂಡು ಅದಕ್ಕೆ 1 ಸ್ಪೂನು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ. ಮತ್ತು 1 ಸ್ಪೂನು ಧನಿಯಾ ಪೌಡ್ರನ್ನು ಸಹ ತೊಗೊಳ್ತಾ ಇದ್ದೀನಿ. 1/2 ಸ್ಪೂನು ಚಕ್ಕೆ ಲವಂಗದ ಪೌಡ್ರ್ ಹಾಕ್ಕೊಂಡು ಮತ್ತು 1/2 ಸ್ಪೂನು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಸಾಂಬಾರಿಗೆ ಸಪ್ರೇಟ್ ಉಪ್ಪು ಹಾಕ್ಕೊಳ್ತೀವಿ. ಇಲ್ಲಿ ಕೈಮಾ ಉಂಡೆ ಕಟ್ಲಿಕ್ಕೆ ಮಾತ್ರ ಉಪ್ಪು ಹಾಕ್ಕೊಳ್ತಿರೋದು. ಆಮೇಲೆ ರುಬ್ಬಿರೋ ಅಂಥ ಇನ್ನು ಉಳ್ದಿದ್ದ ಖಾರ ಇದೆಯಲ್ಲ, ಅದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳಿ, ಸಾಂಬಾರು ಮಾಡಲಿಕ್ಕೋಸ್ಕರ ಬೇಕಾಗುತ್ತೆ. ಆಮೇಲೆ ನಾನಿಲ್ಲಿ ಕಾಯಿ ಖಾರನೂ ಸಹ 3 ಸ್ಪೂನ್ ಕಾಯಿ ಖಾರ ಹಾಕ್ಕೊಂಡು ಅದ್ರ ಜೊತೆಗೆ 1 ಮೊಟ್ಟೆನ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈಮಾಕ್ಕೆಲ್ಲ ನೀಟಾಗಿ ಹತ್ಕೋಬೇಕು. ಮತ್ತು ನೀರು ಮಾತ್ರ ಸೇರಿಸೋ ಹಾಗಿಲ್ಲ, ಇಷ್ಟಲ್ಲೇ ನಾವು ಕಟ್ಕೊಬೇಕಷ್ಟೇ. ಇದು ಕೈಮಾಕ್ಕೆ ಇಷ್ಟನ್ನೇ ನಾವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇದ್ರ ಜೊತೆಗೆ ನೀರು ಹಾಕಬೇಡಿ. ಆಮೇಲೆ ಒಂದು 3-4 ಸ್ಪೂನಷ್ಟು ಹುರ್ಗಡ್ಲೆ ತಗೊಂಡು ಅದನ್ನು ಸಹ ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ಗಟ್ಟಿಯಾಗಿ ಉಂಡೆ ಕಟ್ಕೊಬೇಕು. ಎಲ್ಲೂ ಹೊಡಿದಲೆ ಬಿರುಕು ಬಿಡದಲೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಉಂಡೆ ಕಟ್ಟಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಬೇಕು. ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಪಾನ್ ಇಟ್ಕೊಂಡು ಅದಕ್ಕೆ 100 ml ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಕಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮನೇಲಿ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಇವಾಗ ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಅಂಥ ಈರುಳ್ಳಿ ಖಾರನೂ ಸಹ ಸೇರಿಸ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಆಯಿಲೆಲ್ಲ ಬಿಟ್ಕೊಳ್ಳೋ ಥರ ಫ್ರೈ ಆಗಬೇಕು. ಘಮ ಅಂತ ಅನ್ನಬೇಕು, ಆ ಥರ ಸ್ಮೆಲ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆದಮೇಲೆ ಇವಾಗ 2 ಸ್ಪೂನ್ ಚಿಲ್ಲಿ ಪೌಡರು, 2 ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆದಮೇಲೆ ಇವಾಗ ರುಬ್ಬಿರೋ ಅಂಥ ಕಾಯಿ ಖಾರನೂ ಸಹ ಸೇರಿಸ್ತಾ ಇದ್ದೀನಿ. ಅದನ್ನು 1-2 ನಿಮಿಷ ಈ ಥರ ಫ್ರೈ ಆದಮೇಲೆ ಇವಾಗ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇಷ್ಟು ಫ್ರೈ ಆದಮೇಲೆ ನೋಡಿ ಕುದಿಯುತ್ತೆ. ಸ್ವಲ್ಪ ಕುದಿಯೋಕ್ಕೆ ಬಂದಾಗ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ನಿಮಗೆ ಸಾಂಬಾರು ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ, ಸಾಂಬಾರು ತೆಳು ಇರಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸಾಂಬಾರನ್ನ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಕುದೀತಾ ಇದೆ ಸಾಂಬಾರು, ಚೆನ್ನಾಗಿ ಕುದಿಸ್ಕೋಬೇಕು. 1-2 ನಿಮಿಷ ಇದೇ ಥರನೇ, 3-4 ನಿಮಿಷ ಇದೇ ಥರನೇ ಕುದಿಸ್ಕೋಬೇಕು ಸಾಂಬಾರನ್ನ. ನೋಡಿ, ಎಷ್ಟು ನಾವು ಸಾಂಬಾರನ್ನ ಕುದಿಸ್ಕೋತೀವಿ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನೀರು ಹಾಕೊಂಡು ನಾನು ತೆಳು ಮಾಡ್ಕೊತಾ ಇದ್ದೀನಿ, ಜಾಸ್ತಿ ಗಟ್ಟಿ ಮಾಡ್ತಿಲ್ಲ. ಅಂದರೆ ಕಡಲೆ ಎಲ್ಲ ಹಾಕಿದ್ದೀನಿ ಮತ್ತು ಹುರಿಗಡಲೆ ಪೌಡ್ರ್ ಎಲ್ಲ ಹಾಕಿದ್ದೀನಲ್ಲ, ಹಾಗಾಗಿ ಸಾಂಬಾರು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ತೆಳುನೇ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ಏನು ನಾನು ಗಟ್ಟಿ ಮಾಡ್ತಾ ಇಲ್ಲ.
ಇಷ್ಟ ಆದಮೇಲೆ ನಾನು ಇವಾಗ ಪ್ಯಾನ್ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಉಕ್ಕಕ್ಕೆ ಬರ್ತಿದೆ, ಅದಕ್ಕೆ ಪ್ಯಾನ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಕುದಿಯಕ್ಕೆ ಬಂದ ಮೇಲೆ ಉಕ್ಕಿಸಕ್ಕೆ ಹೋಗ್ಬೇಡಿ, ಸಾಂಬಾರು ಉಕ್ಸಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಬೇಗನೆ ಪ್ಯಾನ್ನ ತೆಗೆದು ಬಿಡಬೇಕು. ನೋಡಿ ಇವಾಗ ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯಕ್ಕೆ ಬಂದ ಮೇಲೆ ಇವಾಗ ನಾನು ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಕೈಮಾ ಉಂಡೆಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಾಗಾಗಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸಾಂಬಾರನ್ನ ಟೇಸ್ಟಾಗಿ ಒಂದ್ಸಲಿ ನೋಡಿಬಿಟ್ಟು ಈ ಉಪ್ಪು ಹಾಕಬೇಕು. ನಾನಿಲ್ಲಿ 2 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಸಾಂಬಾರು ಟೇಸ್ಟ್ ಬರಬೇಕು ಅಂದರೆ ಸಾಂಬಾರು ಕುದಿಬೇಕು. ಆಮೇಲೆ ಕಟ್ಟಿದ್ದೀವಲ್ಲ ನಾವು ಕೈಮಾ ಉಂಡೆನ, ಅದನ್ನು ಒಂದೊಂದು ಉಂಡೆನೇ ಅದರೊಳಗಡೆಗೆ ನೀಟಾಗಿ ಈ ಥರ ಬಿಟ್ಕೊಂಡು ಬರಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಒಂದೊಂದು ಉಂಡೆ ಬಿಡ್ತಾ ಇದ್ದೀನಲ್ಲ, ಆ ಥರ ಒಂದೊಂದು ಉಂಡೆನೇ ಬಿಡಬೇಕು. ಒಂದೇ ಸಲ ಸುರಿಯೋಕ್ಕೆ ಹೋಗಬೇಡಿ, ಒಂದೊಂದು ಉಂಡೆನೇ ಬಿಡ್ತಾ ಹೋಗಬೇಕು. ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ನೋಡ್ಕೊಂಡು ಒಂದೊಂದು ಉಂಡೆನೇ ಬಿಟ್ಟು ಒಂದು 10 ನಿಮಿಷ ಅದರಲ್ಲೇ ಬೇಯಿಸಿದ್ರೆ ಸಾಕು, ಬೆಂದೋಗ್ಬಿಡುತ್ತೆ. ಅದೇನು ಜಾಸ್ತಿ ಹೊತ್ತೇನು ಕೈಮಾ ಬೇಯಿಸೋದೇನು ಬೇಡ. ಅದಕ್ಕೆ ವಿಶಾಲ್ ಹೊಡಿಸ್ಬೇಕು, ಜಾಸ್ತಿ ಹೊತ್ತು ಬೇಯಿಸ್ಬೇಕು ಆ ಥರ ಏನಿಲ್ಲ. ಅದನ್ನು ಸಣ್ಣದಾಗಿ ಕಟ್ ಮಾಡಿದಾರಲ್ಲ, ಹಾಗಾಗಿ ಕೈಮಾ ಬೇಗ ಬೆಂದ್ಬಿಡುತ್ತೆ. ನೀವು ಇಷ್ಟು ಬೇಯಿಸಿದ್ರೆ ಸಾಕು. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ಉಂಡೆನೂ ಎಲ್ಲೂ ಹೊಡ್ಕೊಂಡಿಲ್ಲ, ಬಿರುಕು ಬಿದ್ದಿಲ್ಲ. ಯಾವ ರೀತಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಓಪನ್ ಮಾಡಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದೊಂದು ಉಂಡೆನೂ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಚೆನ್ನಾಗಿದೆ. ಒಂದ್ಸಲ ಈ ರೀತಿ ನೀವು ಮಾಡಿ ನೋಡಿ, ಇಷ್ಟ ಆಗುತ್ತೆ. ಮನೇಲಿ ಚಿಕ್ಕ ಮಕ್ಕಳಂತೂ ಸಖತ್ ಇಷ್ಟಪಡ್ತಿರ್ತವೆ. ಅದರಂತೂ ಅಜ್ಜ ಅಜ್ಜಿಯರಿತ್ತಂತೂ ಅಂದರೆ ಮನೇಲಂತೂ ಕೈಮಾ ಇಷ್ಟ ಆಗುತ್ತೆ ಅವ್ರಿಗೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ ನಾನಿಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲೂ ಹೊಡೆದಿಲ್ಲ, ಮಟನ್ ಕೈಮಾ ಉಂಡೆಗಳು ಒಂದು ಬಿರುಕು ಬಿಟ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಚೆನ್ನಾಗಿದೆ. ಒಂದ್ಸಲ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ನಾನು ಹಾಕೋ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ.